Let's go. ನಮಸ್ಕಾರ ವೀಕ್ಷಕರೇ, ಜೊತೆ ಎರಡನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಆಯೋಜಕರು ನಮಗೆ ಚೆಕ್-ಇನ್ ಆದಮೇಲೆ 080 ಅಂತಕ್ಕಂತಹ ಅಂತಾರಾಷ್ಟ್ರೀಯ ಲಾಂಜ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಊಟ ಮಾಡಿ ಹೋಗ್ತಾ ಇದ್ದಂಗೆ ನಾನು ಆಶ್ಚರ್ಯ ಆದೆ. ನೋಡಿ ವೀಕ್ಷಕರೇ, ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಏರ್ಬಸ್ A380, ಪ್ರಪಂಚದ ಅತಿ ದೊಡ್ಡ ನಾಗರಿಕರ ಒಂದು ವಿಮಾನ. ತುಂಬ ಅದ್ಭುತವಾಗಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ದೊಡ್ಡ ಗಾತ್ರದ್ದು. ನೋಡಿ ನಮ್ಮ ಆಯೋಜಕರು ಅವ್ರ ಮುಂದೆ ನಾವು ಹಿಂದೆ ಹೋಯ್ತಾ ಇದ್ದೀವಿ. ಬನ್ನಿ ನೋಡೋರಂತೆ. ಬೋರ್ಡಿಂಗ್ ಆಗ್ತಾ ಇದ್ದೀವಿ. ನೋಡೋಣ ಏನೇನು ದುಬೈಯಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಿಮಗೂ ಹೇಳ್ತೀನಿ. ಅಂದರೆ ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋಸಲ್ಲಿ ಹಿಂಗೆ ಸ್ಟೇ ಟ್ಯೂನ್. ಇವರು ಹೋಗುವಂಥ ಫ್ಲೈಟ್ ಮಸ್ತಾಗಿದೆ. ನಮಸ್ಕಾರ, ಒಳ್ಳೆ ಸೀಟ್ ಮಾಡಿಕೊಟ್ಟಿದ್ದೀರಾ, ಭಾರಿ ಖುಷಿ ಆಯಿತು. ನೋಡಿ ವೀಕ್ಷಕರೇ, ಸೀಟ್ ಮಾಡಿದ್ದಾರೆ ಅಂತ ಎಲ್ಲ ಧನ್ಯವಾದಗಳು ಇವ್ರಿಗೆ ಹೇಳ್ಬೇಕು ನಾವು. ಇರ್ಲಿ ವೀಕ್ಷಕರೇ, ನೋಡಿ ಈ ಒಂದು ಎಮಿರೇಟ್ಸ್ ಫ್ಲೈಟ್ ಸ್ಪೆಷಾಲಿಟಿ ಒಂದು ವಿಡಿಯೋ ಪ್ಲೇಯರು, MP3 ಪ್ಲೇಯರು, ಇಲ್ಲಿ ಕಪ್ ಹೋಲ್ಡರ್ ಅಂತೆ, ಆಮೇಲೆ ಇದು ನೋಡಿ ಹೆಡ್ಫೋನ್ಸು. ಏನಾದರೂ ಮಾಡಿ ಇದನ್ನು ನಾನು ತೊಗೊಂಡೋದಕ್ಕೂ ಬೆಡ್ಶೀಟ್ ಕೊಟ್ಟವ್ರೆ. ಬೆಡ್ಶೀಟ್ ಇದು ನೋಡಿ, ಚಾರ್ಜರ್ ಪಾಯಿಂಟು ಎಲ್ಲ. ಮತ್ತೆ ಚರಣ್ ಕೊಡ್ರೆ ಭಾಳ ಧನ್ಯವಾದಗಳು ನಿಮಗೆ. ಅದ್ಭುತವಾದಂಥ ನೋಡಿ, ತುಂಬ ದೊಡ್ಡದು, ತುಂಬ ದೊಡ್ಡದು. ವೀಕ್ಷಕರೇ, ಇಲ್ಲಿ ದುಬೈನಲ್ಲಿ 5:30 ಆಗಿತ್ತು ಈ ವ್ಯೂ ನೋಡಿದಾಗ. ನಾನು ಅದ್ಭುತವಾದೊಂದು ಸನ್ರೈಸ್ ವ್ಯೂ ವಿಂಗ್ ಸೀಟಲ್ಲಿ ಸೂಪರ್ ಆಗಿತ್ತು. ಹಾಗೆ ಏರ್ಬಸ್ A380 ಈ ಒಂದು ದೊಡ್ಡ ಅದ್ಭುತವಾದ ವಿಮಾನ ಪ್ರಯಾಣ ನನಗೆ ಒಳ್ಳೆಯ ಒಂದು ಅನುಭವವನ್ನು ಕೊಡ್ತು. ಹಾಗೆ ಇನ್ನೇನು ಲ್ಯಾಂಡ್ ಆಗ್ತಾ ಇದ್ದೀವಿ ದುಬೈನಲ್ಲಿ. ಇದು ಒಂದು ಲ್ಯಾಂಡಿಂಗ್ ವ್ಯೂ. ಇನ್ಫ್ರಾಸ್ಟ್ರಕ್ಚರ್ ಮೇಲಿಂದ ವ್ಯೂನೇ ಒಂಥರ ಬರ್ಡ್ ವ್ಯೂನಲ್ಲಿ ತುಂಬ ಅದ್ಭುತವಾಗಿ ಕಾಣ್ತೈತೆ. ನೀವು ನೋಡಿ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಎಪಿಸೋಡ್ 3, 4 ನೋಡೋಣ ಎಷ್ಟಾಗುತ್ತೆ ಅಂತ. 10 ಪರವಾಗಿಲ್ಲ, ನಿಮ್ಮ ಸಪೋರ್ಟ್ ಮಾತ್ರ ತುಂಬ ಮುಖ್ಯ. ಸೊ ಈ ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಜಾಗ ನಾನು ಏನೇ ಎಕ್ಸ್ಪ್ಲೋರ್ ಮಾಡ್ತೀನಿ, ಆ ಎಲ್ಲ ಜಾಗಗಳನ್ನು ಕೂಡ ನಾನು ಈ ಒಂದು ನಿಮ್ಮ ವೀಕ್ಷಣೆಗೆ ಹಾಕ್ತೀನಿ. ನೋಡಿ, ಲ್ಯಾಂಡ್ ಆದ್ವಿ. ಸೊ ವೆಲ್ಕಮ್ ಟು ದುಬೈ. ಹಾಗೆ ಲ್ಯಾಂಡ್ ಆಗಿ ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸಿ EC-ನ ತೊಗೊಂಡು ಹೋಟೆಲಲ್ಲಿ ಚೆಕ್-ಇನ್ ಮಾಡಿದ್ವಿ. ಇದು ಬಂದು ಹಿಲ್ಟನ್ ಅವರ ಡಬಲ್ ಟ್ರೀ ಅಂತಕ್ಕಂಥ ಹೋಟ್ಲು. ನೋಡಿ, ಅವರೇ ದುಬೈನ ಶೇಖ್. ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋ.